ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಹುಟ್ಟಿದ ಕೆಂಪು ಮತ್ತು ಕಪ್ಪು ಬಣ್ಣದ ಸೀರೆಯೊಂದು ಸೃಷ್ಟಿಸಿದ ಅಲಿಯ ಬಗ್ಗೆ ಈ ಒಂದು ಮಾಹಿತಿ ಬೆಳಕು ಚೆಲ್ಲುತ್ತಿದೆ. ಈ ಸೀರೆಗೆ ಬಂದ ಬೇಡಿಕೆಯಿಂದಾಗಿ ಸೀರೆ ಮಳಿಗೆಯೊಂದು 10 ಕೋಟಿ ರೂಪಾಯಿ ಲಾಭ ಗಳಿಸಿದ್ದು, ಇದು ಸೆಲೆಬ್ರಿಟಿಗಳ ಪ್ರಭಾವ ಎಷ್ಟಿದೆ ಎಂಬುದನ್ನು ತೋರಿಸ್ತಾ ಇದೆ. ಸಿನಿಮಾ ತಾರೆಯರು ಅಂದ್ರೆ ಅವರನ್ನ ದೇವರು ಎಂದೇ ಬಣ್ಣಿಸುವ ದೊಡ್ಡ ವರ್ಗ ಇದೆ. ಅವರ ಒಂದು ಲುಕ್ ಆಗಿ ಪ್ರಾಣ ಕೊಡುವವರು ಅದೆಷ್ಟೋ ಮಂದಿ. ಕೆಲವೊಮ್ಮೆ ಇದು ಅಭಿಮಾನವೋ ಅತಿರೇಕವೋ ಎನ್ನುವಷ್ಟರ ಮಟ್ಟಿಗೆ ಹೋಗೋದು ಇದೆ. ತಮ್ಮ ನೆಚ್ಚಿನ ನಟರು ಲಾಂಗು ಮಚ್ಚು ಹಿಡಿದು ಸ್ಮೋಕ್ ಡ್ರಿಂಕ್ಸ್ ಮಾಡುವುದನ್ನು ನೋಡಿ ತಾವು ಹಾಗೆ ಮಾಡುವ ಅಭಿಮಾನಿಗಳು ಎಷ್ಟೋ ಮಂದಿ ಇಲ್ಲ ಹೇಳಿ ಅಲ್ವಾ. ಒಟ್ನಲ್ಲಿ ತಮ್ಮ ನೆಚ್ಚಿನ ತಾರೆಯರೇ ಇವರಿಗೆ ಗಾಡ್ ಫಾದರ್, ಗಾಡ್ ಮದರ್ಸ್. ಇದೇ ಅಭಿಮಾನದಿಂದ ಇದೀಗ ಸೀರೆ ಅಂಗಡಿಯವರಿಗೆ ರಶ್ಮಿಕಾ ಮಂದಣ್ಣ ಅವರ ಕೆಂಪು ಮತ್ತು ಕಪ್ಪು ಬಾರ್ಡರ್ ಕಾಂಬಿನೇಷನ್ನ ಸೀರೆ ಉಟ್ಟಿದ್ರು ಎನ್ನುವ ಕಾರಣಕ್ಕೆ ಅದೇ ಕಾಂಬಿನೇಷನ್ ಸೀರೆಗಾಗಿ ಮಹಿಳೆಯರು ಮುಗಿಬಿದ್ದಿದ್ದಾರೆ. ಇಂಥ ಕಾಂಬಿನೇಷನ್ ಸೀರೆ ಮುಂಚೆ ಇರಲಿಲ್ಲ. ರಶ್ಮಿಕಾ ಅದನ್ನ ಉಟ್ಟ ಬಳಿಕ ಡಿಮ್ಯಾಂಡ್ ಜಾಸ್ತಿಯಾದ ಕಾರಣ ಅದನ್ನೇ ಪ್ರಿಂಟ್ ಮಾಡಿದ್ವಿ. ಸುಮಾರು 10 ಕೋಟಿ ಪ್ರಾಫಿಟ್ ಆಗಿದೆ ಅಂತ ಸೀರೆ ಶೋರೂಮ್ನ ಮಾಲೀಕರು ಹೇಳಿದ್ದಾರೆ. ಬಿಗ್ ಬಾಸ್ನ ಶಿಶಿರ್ ಶಾಸ್ತ್ರಿ ಮತ್ತು ಐಶ್ವರ್ಯ ಸಿಂಧೋಗಿ ಅವರು ಈ ಸೀರೆ ಮಳಿಗೆ ಗೆಸ್ಟ್ ಆಗಿ ಕರೆಸಲಾಗಿತ್ತು. ಈ ಸಂದರ್ಭದಲ್ಲಿ ಇವರಿಗೆ ಅಂಗಡಿ ಮಾಲೀಕರು ಈ ವಿಷಯವನ್ನ ತಿಳಿಸಿದ್ದಾರೆ. ನೀವು ಒಂದು ವಿಶೇಷ ಕಾಂಬಿನೇಷನ್ನ ಸೀರೆ ಹೇಳಿ, ಅದನ್ನು ನಿಮಗೆ ಕೊಡ್ತೀವಿ. ನೀವು ಅದನ್ನು ಉಟ್ಟ ಬಳಿಕ ಮಹಿಳೆಯರಿಂದ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಆ ಬಳಿಕ ನಿಮ್ಮಿಂದ ನಾವು ಲಾಭ ಮಾಡ್ತೀವಿ ಅಂತ ಮಾಲೀಕರು ಐಶ್ವರ್ಯ ಅವರಿಗೆ ಹೇಳಿದ್ದಾರೆ. ಇದನ್ನು ಡಿಜಿಟಲ್ ಸಿನಿ ಅಡ್ಡ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಲಾಗಿದೆ. ಒಟ್ನಲ್ಲಿ ಸಿನಿಮಾ ಕಿರುತೆರೆ ಸೆಲೆಬ್ರಿಟಿಗಳನ್ನ ಜನರು ಎಷ್ಟು ಅನುಸರಿಸ್ತಾರೆ ಎನ್ನುವುದು ಇದರಿಂದ ತಿಳಿತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರುವ ಅಪರಾಧ ಪ್ರಕರಣಗಳಲ್ಲಿ ಎಷ್ಟು ಅಪರಾಧಿಗಳು ವಿಚಾರಣೆಗಳಿಗೆ ಒಳಪಡಿಸಿದಾಗ ಅವರು ಹೇಳೋದು ಕೂಡ ನಮ್ಮ ನೆಚ್ಚಿನ ನಾಯಕನ ಸಿನಿಮಾ ನೋಡಿ ಪ್ರೇರೇಪಿತ ಆದೆ ಎನ್ನುವುದು. ಅದಕ್ಕೆ ತಕ್ಕಂತೆ ಸಾಕಷ್ಟು ಜನರು ಇಷ್ಟಪಡ್ತಾರೆ ಎನ್ನುವ ಕಾರಣಕ್ಕೆ ಲಾಂಗು ಮಚ್ಚು ರಕ್ತಪಾತ ಸಿನಿಮಾಗಳಲ್ಲಿ ಧಾರಾಳವಾಗಿ ಕಾಣಸಿಗೋದು ನಡೆದೇ ಇದೆ.